ದುಡ್ಡು ಮಾಡಬೇಕು. ಇವತ್ತು ದುಡ್ಡಿದ್ದವಂದ ಈ ದುನಿಯಾ ಐತಿ. ಅದು ಹೆಂಗಾರ ಬರ್ಲಿ, ಯಾವ ರೂಪದಾಗಾರ ಬರ್ಲಿ, ಮೊದಲು ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು. ನಾವು ಸಿಗರೇಟ್ ಫ್ಯಾಕ್ಟರಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತ ಆಗ್ತೀವಿ. ಗುಟ್ಕಾ ತಂಬಾಕಿನ ಫ್ಯಾಕ್ಟರಿ ಕಟ್ತೀವಿ, ನೀವು ತಿಂತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಹಾದಿ ಬೀದಿಯಲ್ಲೊಂದು ಒಂದೊಂದು ಬಾರ್ ಶಾಪ್ಗಳನ್ನ ತೆಗಿತೀವಿ, ನೀವು ಕುಡಿತೀರಿ, ಕುಡಿದು ಕುಡಿದು ಕೊನೆಗೊಂದಿನ ಸತ್ತು ಹೋಗ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರ ಈ ದೇಶದ ಬೆನ್ನೆಲುಬು ಅಂತ ಅನಿಸಿಕೊಂಡ ನಮ್ಮ ರೈತ ಬೆವರು ಸುರಿಸಿ ಬೆಳೆಸಿದ ಅನ್ನ ಈ ಜಗತ್ತ ತಿಂದ್ರು ರೈತ ಮಾತ್ರ ಶ್ರೀಮಂತ ಆಗಕ್ಕಿಲ್ಲ. ಯಾಕಂತ ಯಾರ ವಿಚಾರ ಮಾಡಿರೇನ? ಮಾಡಂಗಿಲ್ಲ. ಮಾಡಕ ನಮ್ಮಂತ ಶ್ರೀಮಂತರು ಬಿಡಕ್ಕೂ ಇಲ್ಲ. ಸಾಲ ಸೂಲ ಮಾಡ್ತೀರಿ, ಬೀಜ ಗೊಬ್ಬರ ತಂದು ಭೂಮಿಯಾಗಿಡ್ತೀರಿ, ಸಮಯಕ್ಕೆ ಮಳೆ ಬರೋದಿಲ್ಲ, ಟೈಮಿಗೆ ಕರೆಂಟ್ ಇಲ್ಲ, ಬೆಳೆದ ಮಾಲಿಗೆ ಸರಿಯಾದ ಬೆಲೆನೂ ಇರೋದಿಲ್ಲ. ಆಗ ಬ್ಯಾಂಕ್ಗಳ ಮೊರೆ ಹೋಗ್ತೀರಿ, ಬೆಳೆ ಸಾಲ ತರ್ತೀರಿ. ಸರ್ಕಾರದವರು ನಮ್ಮ ಸಾಲ ಮನ್ನಾ ಮಾಡ್ತಾರ ಅಂತ ಕಣ್ಣು ಬಡ್ಕೊಂತ ದಾರಿ ಕಾಯ್ಕೊಂತ ಕುಂದಿರ್ತೀರಿ. ಆಗ ರಾಜಕೀಯದವರು ಬರ್ತಾರ, ಅವರು ಆ ಜನ ಈ ಜನ ನಾವು ಆ ಭಾಗ್ಯ ತಂದೀವಿ ಈ ಭಾಗ್ಯ ತಂದೀವಿ ಅಂತ ಸುಳ್ಳು ಭಾಷಣಗಳನ್ನ ನೀಡಿ ನಿಮ್ಮಿಂದ ಊಟ ಪಾಡಿಕೊಂಡು ಗೆದ್ದ ಮೇಲೆ 5 ವರ್ಷ ನಿಮ್ಮ ತಲೆ ಮ್ಯಾಗ ಅವರು ಬೂಟ್ ಕಾಲಿಟ್ಟು ಭೂಮಿಯಾಗ ತುಳಿತಾರ, ತುಳಿಸ್ಕೊಳಕಬೇಕು, ಕುಂಬಿಸ್ಕೊಳಕಬೇಕು. ಅಂದ್ರೆ ನಮ್ಮ ರೈತ ಯಾವಾಗ್ರೀ ಶ್ರೀಮಂತ ಅಕ್ಕನ? ಯಾರ ಎದುರಾಕೊಂಡು ಭಾಷಣ ಮಾಡಿ ಸ್ಟ್ರೈಕು ಹೋರಾಟ ಅಂತ ನನ್ನ ಮಗ ಆದ್ರೂ ರೋಡಿಗೆ ಬಂದ್ರ ಅಂತವನ್ನ ಕಣ್ಣಾಗಿಟ್ಕೊಂಡು ಸುಳ್ಳು ಕೇಸ್ನಾಗ ಸಿಗಿಸಿ ಸಾಯೋವರೆಗೂ ಜೈಲಲ್ಲಿ ಒದ್ದು ಹೊರಗಾಗ್ತೀವಿ. ಜೀವನ ಪರ್ಯಂತ ನರಳಿ ಸಾಯುವಂಗ ಅಲ್ಲೇ ಸಾಯಿಸ್ತೀವಿ. ಅಂದ ಮ್ಯಾಗ ನಮ್ಮ ರೈತ ಯಾವಾಗ್ರೀ ಶ್ರೀಮಂತ ಅಕ್ಕನ? ಇದು ಕಲಿಯುಗ. ಆಳ್ಮಕ್ಕಳಾಗೆ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೆ ಮೆರಬೇಕು. ಇದು ಇವತ್ತಿನ ಜಗದ ನಿಯಮ ಐತೆ. ನಾವು ಶ್ರೀಮಂತರು ಹೊಡಿತೀವಿ, ಜಾರಿ ಬಿದ್ರು ಜನಕ್ಕೆ ಗೊತ್ತಾಗಬಾರ್ದು. ಹುಚ್ಚ ಹೋಯ್ದ್ರು ಕಚ್ಚಗೂ ಗೊತ್ತಾಗಬಾರ್ದು. ನಾವು ಶ್ರೀಮಂತರಿದ್ದೀವಿ, ನಮಗ ಕುಡಿಯಾಕ ಹೆಂಡ ಬೇಕು, ಮಗ್ಲಾಗ ಹೆಣ್ಣು ಬೇಕು. ಇದು ಕಲಿಯುಗ ಐತಿ.